ಕಮಿಷನ್ಗಾಗಿ ಕೆಐಎಡಿಬಿ ದೌರ್ಜನ್ಯ, ರೈತರ ಫಲವತ್ತಾದ ಭೂಮಿ ಕಬಳಿಸಲು ಶಾಸಕರ ಕುತಂತ್ರ. ಧೃತಿ ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರ ಕೆಐಎಡಿಬಿ ಭೂಸ್ವಾಧೀನ ವಿವಾದ, ರೈತರ ಜಮೀನು ಕಬಳಿಸಿ ಕೈಗಾರಿಕಾ ವಲಯ ಸ್ಥಾಪನೆಗೆ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಯತ್ನಿಸುತ್ತಿದ್ದಾರೆ ಅಂತ ರೈತ ಮುಖಂಡ ಸುರೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಮಾಜಿ ಶಾಸಕ ಕೆಆರ್ ರಮೇಶ್ ಕುಮಾರ್ ವಿರುದ್ಧ ಆರೋಪ ಸರಿಯಲ್ಲ ಅಂತ ರೈತ ಮುಖಂಡರು ಹೇಳಿದ್ದು, ಆಯೋಗದ ಹಣಕ್ಕಾಗಿ ರೈತರ ಜೀವನದ ಮೇಲೆ ಸರ್ಕಾರ ಕೈಗಾರಿಕೆ ನಿರ್ಮಿಸುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಫಲವತ್ತಾದ ಮಾವು, ರೇಷ್ಮೆ, ಹೈನುಗಾರಿಕೆ ಭೂಮಿ ಬಿಟ್ಟು ರೈಲ್ವೆ ಕೋಚ್ ಕೈಗಾರಿಕೆಗೆ ನಿಗದಿಪಡಿಸಿದ ಸರ್ಕಾರಿ ಜಮೀನಿನಲ್ಲಿ ಕೆಐಎಡಿಬಿ ಸ್ಥಾಪಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಜಮೀನು ಪರಬಾರಿಗೆ ತಡೆಯೊಡ್ಡಿರುವ ಹಿನ್ನೆಲೆಯಲ್ಲಿ ರೈತರ ಜೀವನ ದುಸ್ತರವಾಗಿದೆ. ಈ ಹಿಂದೆ ಕೆಸಿ ವ್ಯಾಲಿ ನೀರು ತರುವಲ್ಲಿ ಕೆಆರ್ ರಮೇಶ್ ಕುಮಾರ್ ಅವರ ಪಾತ್ರವನ್ನು ರೈತರು ಸ್ಮರಿಸಿದ್ದಾರೆ. ಯದರೂರು ಗ್ರಾಮದಲ್ಲಿ ನಡೆದ ಈ ಸುದ್ದಿಗೋಷ್ಠಿಯ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಸುರೇಶ್ ಅಂತ, ಕೋಲಾರ ಡಿಸ್ಟಿಕ್, ಶ್ರೀನಿವಾಸಪುರ ತಾಲೂಕು, ಯಲ್ದೂರು ಹೋಬಳಿ, ಯದರೂರು ಗ್ರಾಮ. ಇಲ್ಲಿ ಗ್ರಾಮದಲ್ಲಿ ಕೆಐಡಿಬಿ ಅಂತ ಈಗಿನ ಶಾಸಕರು ಕೆಐಡಿಬಿ ತಂದರು. ಈ ಕೆಐಡಿಬಿಯಿಂದ ನಮಗೆ ರೈತರಿಗೆ 2.5 ವರ್ಷ ಆಯಿತು. ಏನು ಇದನ್ನು ಕೆಐಡಿಬಿಗೂ ಮತ್ತು ನಮ್ಮ ರೈತರಿಗೂ ಸಂಕಟದಲ್ಲಿ ಮಧ್ಯದಲ್ಲಿಟ್ಟಿದ್ದಾರೆ ಅವರು. ಯಾವುದು ಕೆಐಡಿಬಿನೂ ಇಲ್ಲ ಆಗುವ ಪ್ರಯತ್ನ ನಾವೇನು ವಿರೋಧಿಗಳಲ್ಲ, ಆದರೆ ಸೂಕ್ತವಾದ ಪ್ರದೇಶ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ ಅಂದರೆ ಅವರು ಸ್ಕೂಲು, ಮಶಾಣ, ರೈತರು ಫಲವತ್ತಾದ ಭೂಮಿ, ಅದ್ರ ಜೊತೆಗೆ ಇಡೀ ವಿಶ್ವದಲ್ಲೇ ನಮ್ಮ ಕೋಲಾರ ಡಿಸ್ಟಿಕ್ಕು, ನಮ್ಮ ಏನು ಇಂಪುನೇರಳೆ ಇದೆಯೋ ರೇಷ್ಮೆದಲ್ಲಿ ನಂಬರ್ 1 ಪ್ರಸಿದ್ಧವಾದದ್ದು ಕೋಲಾರ. ಅದ್ರ ಜೊತೆಗೆ ಹೈನುಗಾರಿಕೆ, ಏನು ನಾವು ಮಿಲ್ಕ್ ಎಷ್ಟೋ ಲೀಟರ್ ನಾವು ಸಪ್ಲೈ ಮಾಡ್ತಾ ಇದ್ವಿ, ಆಯ್ತಾ, ಸಿಕ್ಕಾಪಟ್ಟೆ ಮಾಡ್ತಾ ಇದ್ವಿ. ಅದರಿಂದ ಹೈನುಗಾರಿಕೆಯಿಂದನೂ ಕೋಲಾರ ಡಿಸ್ಟಿಕ್ ಇವತ್ತು ಭಾರಿ ಇಂಪ್ರೂವ್ಮೆಂಟಲ್ಲಿದೆ. ಅದ್ರ ಜೊತೆಗೆ ಮಾವು, ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧವಾದದ್ದು ಅಂದರೆ ಶ್ರೀನಿವಾಸಪುರ. ಏನೋ ಮಾವು ಸುಮಾರು ಎಕರೆಗಳಿದೆ, ಮಿಲಿಯನ್ ಟನ್ ಆಗುತ್ತೆ ಇಲ್ಲಿ, ಆಯ್ತಾ. ಅದ್ರ ಜೊತೆಗೆ ಅವರು ಕೈಗಾರಿಕೆಗಳು ತಗೊಂಡ್ಬರೋಂಗಿದ್ರೆ ಅದಕ್ಕೊಂದು ಪೋಲಪ್ ಮಿಷನ್ನು ಇನ್ನೊಂದು ತಗೊಂಡ್ಬಂದಿದ್ರೆ ಇಲ್ಲಿನ ಜನರು ಅದಕ್ಕೆ ಅವರು ಸ್ವಾಗತ ಮಾಡ್ತಾ ಇದ್ರು. ಯಾಕಪ್ಪ ಸ್ವಾಗತ ಮಾಡ್ತಾ ಇದ್ರು ಅಂದರೆ, ಒಂದು ಮಾವು ಬೆಳಿತೀವಿ, ಆ ಮಾವಳಿಗೆ ನಮಗೆ ತಕ್ಕಂಥ ಮಾರ್ಕೆಟ್ ಇಲ್ಲ, ಅದನ್ನು ಮಾರ್ಕೆಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಪುಲ್ಪ್ ಮಿಷನ್ ತಂದು ನಮಗೆಲ್ಲ ನಮ್ಮ ಯಾವುದು ಜಮೀನುಗಳಲ್ಲಿ ಆಗ್ಬೋದು, ಇನ್ನೊಂದಲ್ಲ ಆಗ್ಬೋದು, ಇಂದು ಕೈಗಾರಿಕೆ ಮಾಡ್ತಾ ಇದ್ದೀನಪ್ಪ ನಾನು ಅಂತ ಹೇಳಿದ್ರೆ ನಮಗೂ ಸಂತೋಷ ಆಗ್ತಾ ಇತ್ತು. ಅವ್ರು ಏನು ಮಾಡಿದ್ದಾರೆ ಅಂದರೆ, ಈ ಜಮೀನುಗಳೆಲ್ಲ ಟೋಟಲ್ ಆಗಿ 1273 ಎಕರೆನೂ ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಫಲವತ್ತಾದ ಭೂಮಿಗಳಲ್ಲಿ ಅವರನ್ನು ಅಳವಡಿಸ್ಕೊಂಡು ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅದರಿಂದ ಇವರಿಗೆ ಎಚ್ಚರವಾಗಿರಬೇಕು. ಯಾಕಂದರೆ ಎಲ್ಲಿ ಮಾಡಬೇಕು ಅನ್ನೋದು ಬಂದು ಊರಲ್ಲಿ ರೈತರನ್ನ ಕುಳಿಸ್ಕೊಂಡು ಖುದ್ದಾಗಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು, ಏನಪ್ಪ ನಾವು ಈ ಥರ ಕೈಗಾರಿಕೆ ತಂದಿದ್ದೀವಿ, ನಿಮ್ಗೆ ಏನಾದರೂ ಇಷ್ಟನಾ, ಯಾವ ಥರ ಮಾಡೋಣ, ನಿಮ್ಮ ಫಲವತ್ತಾದ ಭೂಮಿಗೆ ಎಲ್ಲಿವರೆಗೂ ಇದೆ, ಹೆಂಗೆ ಮಾಡೋಣ ಅಂತ ಅವ್ರಿಗೆ ಮನವರಿಕೆ ಇಲ್ಲ, ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೇನು ಬೇಕು, ಕೈಗಾರಿಕೆ ನಾನು ತಂದುಬಿಟ್ಟಿದ್ದೀನಿ ಅಂತ. ಇದು ಇತ್ತೀಚಿನ ದಿನಗಳಲ್ಲಿ ಒಂದು 8 ದಿವಸ ಆಚೆ ಕಡೆ ಅವ್ರೇನು ಮಾತಾಡಿದ್ದಾರೆ ಅಂದರೆ, ಗಣರಾಜ್ಯೋತ್ಸವದಲ್ಲಿ ನಾನು ಕೈಗಾರಿಕೆ ಮಾಡ್ತೀನಿ ಅಂತಾರೆ. ಏನು ಜನಗಳು ಶವದ ಮೇಲೆ ಮಾಡ್ತೀರ ನೀವು ಅಲ್ಲ, ಜನಗಳು ಸಾಯಿಸ್ಬಿಟ್ಟು ಶವಗಳ ಮೇಲೆ ಮಾಡ್ತೀರಾ ನೀವು? ಮಿಸ್ಟರ್ ರಮೇಶ್ ವೆಂಕಟಶಿವರೆಡ್ಡಿ ಅವರೇ, ನೀವು ರೈತರ ಶವಗಳ ಮೇಲೆ ನೀವು ಕೈಗಾರಿಕಾ ಪ್ರದೇಶ ಮಾಡ್ತೀರಾ? ಮಾಡಿ. ರೈತರನ್ನ ಅವ್ರ ಕಷ್ಟ ಸುಖಗಳು ನಿಮ್ಗೆ ಬೇಕಾಗಿಲ್ಲ. ನಿಮ್ಗೇನು ಬೇಕು, ಫ್ಯಾಕ್ಟ್ರಿ ಬೇಕು, ನಿಮ್ಗೇನೋ ಅಷ್ಟು ಕಮಿಷನ್ ಬೇಕು. ಅಷ್ಟು ಬಿಟ್ಟು ಏನನ್ನ ನಿಮ್ಗೇನ ರೈತರ ಬಗ್ಗೆ ಕಾಳಜಿವಾಗಿ ಏನನ್ನ ಇದೆಯಾ? ನೀವು ರೈತರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ? ಶಾಸಕರು ನೀವು, ಎಲ್ರಿಗೂ ಶಾಸಕರೇ, ಒಬ್ರಿಗೆಲ್ಲ ಶಾಸಕರು ನೀವು, ಇಡೀ ತಾಲೂಕು ಜನತೆಗೆಲ್ಲ ಶಾಸಕರು ನೀವು. ಎಲ್ಲಿ ಮಾಡಬೇಕು ಕೈಗಾರಿಕಾ ಪ್ರದೇಶ ಮಾಡಿ. ರೈಲ್ವೇದ್ ಮಾಡಿದ್ರಲ್ಲ ಇದಕ್ಕೆ ಮುಂಚೆ, ಸುಮಾರು ಎಕರೆಗಳಿದ್ದಾವೆಲ್ಲ, 1200 ಎಕರೆ ರೈಲ್ವೇದ್ ಇದೆಯಲ್ಲ, ಆ ಸೂಕ್ತವಾದ ಪ್ರದೇಶಗಳಲ್ಲಿ ಮಾಡಿ. ಅದು ಬಿಟ್ಬಿಟ್ಟು ಊರ ಪಕ್ಕದಲ್ಲಿ ಮಶಾಣಗಳು, ಸ್ಕೂಲು, ಮನೆಗಳು, ಇದ್ರ ಜೊತೆಗೆ ಕೃಷಿ ಚಟುವಟಿಕೆಗಳು, ಇದ್ರ ಮೇಲೆ ನೀವು ಮಾಡೋದು. ಇದು ಮಾಡೋಕೆ ನಾವು ಬಿಡೋದಿಲ್ಲ, ಒಂದೇ ಒಂದು ಕುಂಟೆ ಸಮೇತ ನಾವು ಬಿಡೋದಿಲ್ಲ. ದಯವಿಟ್ಟು ಇದನ್ನ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ಅದೇನೋ ಹೇಳ್ತಾ ಇದ್ರು ಮೊನ್ನೆ ಮಾಜಿ ರಮೇಶ್ ಕುಮಾರ್ ಅವರು ಈ ಕೈಗಾರಿಕೆ ಪ್ರದೇಶಕ್ಕೆ ಅಡ್ಡಿ ಅಂದರು. ಇದು ಸುಳ್ಳು. ಅಭಿವೃದ್ಧಿನೇ ಅವ್ರ ಹೆಸರಲ್ಲಿದೆ. ಏನೋ ಅಭಿವೃದ್ಧಿ ಅಂದರೆ ರಮೇಶ್ ಕುಮಾರ್ ಅಂದರೆ ಅಭಿವೃದ್ಧಿಗೆ ಅವ್ರು ಯಾಕ್ರಿ ನಿಮಗೆ ತೊಂದರೆ ಮಾಡ್ತಾರೆ? ಅದು ತಪ್ಪು. ನೀವು ನುಡಿದಿರೋ ತಪ್ಪು. ಅದು ಯಾವ ಥರ ತಪ್ಪು ಅಂದರೆ, ಅವರು ರೈತರನ್ನು ಬಂದು ಸಂಕಷ್ಟದಲ್ಲಿದ್ದಾಗ ಕೂತು ಅವರು ಏನಪ್ಪ ನಿಮ್ಮ ಕಷ್ಟ ಸುಖ ಏನು ಅಂತ ಪ್ರತಿಯೊಬ್ಬರು ರೈತರನ್ನು, ಪ್ರತಿಯೊಬ್ಬರು ಸರ್ವೆ ನಂಬರ್ ಇರುವವ್ರನ್ನು ಅವರು ಕೂತು ಕೇಳಿದ್ದಾರೆ, ಕಷ್ಟ ಸುಖ ವಿಚಾರಿಸಿದ್ದಾರೆ.
ಅದಕ್ಕೆ ರಮೇಶ್ ಕುಮಾರ್ ಅವ್ರಿಗೆ ಅರ್ಥ ಆಗಿದೆ. ಏನು ಇಲ್ಲಿ ಸಣ್ಣ ಪುಟ್ಟ ರೈತರು ಇಲ್ಲಿ 1 ಕುಂಟೆ 2 ಕುಂಟೆ 5 ಕುಂಟೆ ಯಾರು ಇಲ್ಲಿ 100 ಎಕರೆ ಇರುವ ಜಮೀನ್ದಾರರು ಯಾರು ಇಲ್ಲ ಅಂತೇಳಿ ಅವರು ಕಷ್ಟಗಳು ಕೇಳಿದ್ದಾರೆ ಹೊರತು ಕೈಗಾರಿಕೆ ಅವ್ರೇನು ಬೇಡ ಅಂತ ಹೇಳಿಲ್ಲ. ನಿಮಗೆ ಎಲ್ಲಿ ಮಾಡಬೇಕು ಸೂಕ್ತವಾದ ಪ್ರದೇಶಗಳಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಅವ್ರನ್ನ ಹೆಸರು ಎತ್ಕೊಂಡು ಯಾಕೆ ನೀವು ಸುಮ್ಮನೆ ಈ ಗಲ್ಬೆ ಹೇಳ್ಕೊಂಡು ನಿಮ್ಮ ಒಳ್ಳೆತನಕ್ಕೆ ಕೆಟ್ಟ ಹೆಸರು ತರ್ತೀವಿ ಶಿವರೆಡ್ಡಿ ಅವರೇ, ಅದನ್ನು ಬಿಟ್ಬಿಟ್ಟು ನೀವು ಎಲ್ಲಾದರೂ ಮಾಡೋಂಗಿದ್ರೆ ಒಳ್ಳೆ ಜಾಗ ಸೂಕ್ತವಾದ ಇದೆಲ್ಲ ಡಿನೋಟಿಫಿಕೇಶನ್ ಮಾಡಿಬಿಟ್ಟು ನೀವು ಕೈಗಾರಿಕೆ ಬೇಕೇ ಬೇಕು ಅಂದರೆ ನೀವು ಮಾಡಿ. ನಾವು ಯಾರು ರೈತರು ತೊಂದರೆ ಮಾಡೋದಿಲ್ಲ. ನಮ್ಮ ಜಮೀನುಗಳನ್ನು ಹೊರತುಪಡಿಸು ಮತ್ತು ಡಿನೋಟಿಫಿಕೇಶನ್ ಕೊಡು, ತಾಲೂಕು ಆಫೀಸಲ್ಲಿ ರಿಜಿಸ್ಟರ್ ಆದಮೇಲೆ ನೀವು ಎಲ್ಲಾದರೂ ಏನನ್ನ ಸೂಕ್ತವಾದ ಪ್ರದೇಶದಲ್ಲಿ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ, ನಮ್ಗೆ ಯಾವುದು ವಿರೋಧ ಇಲ್ಲ. ಅದು ಬಿಟ್ಟು ನೀವೇನನ್ನ ಇದಕ್ಕೆ ಮುಂಚೆ ನಾವು ಕೈ ಹಾಕ್ತೀನಿ ನಾನು ಮಾಡೇ ಮಾಡ್ತೀನಿ ಅಂದರೆ ಇದ್ರ ಜೊತೆಗೆ ರೈತರೆಲ್ಲ ನಾವು ಒಗ್ಗಟ್ಟಿನಿಂದ 98% ಯಾರು ರೈತರು ಒಂದೇ ಒಂದು ಕುಂಟೆ ಸಮೇತ ನಾವು ಕೊಡ್ತೀವಿ ಅಂತ ಜಮೀನು ಯಾರು ಕೊಟ್ಟಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ. ಇದೇ ನೀವು KED ಅವರು DC ಅವರು ಬಂದಿದ್ರು ವೆಂಕಟೇಶ್ ಮಾಮ ಅವ್ರಿಗೆ ನಾವು ಪ್ರತಿಯೊಂದು ಲಿಖಿತ ರೂಪದಲ್ಲಿ ಇರೋದ ಅಂತ ನಾವು ಮಾಡಿದ್ದೀವಿ. ಅದರ ಜೊತೆಗೆ ನಾವು ಏನು ಇವತ್ತು ರೈತರು ಒಗ್ಗಟ್ಟಾಗಿದ್ದೀವೋ ಇದೇ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ಇರ್ತೀವಿ. ಯಾರು ರೈತರು ಕೈ ಬಿಡೋದಿಲ್ಲ, ನಿಮ್ಗೊಂದು ಕುಂಟೆ ಜಮೀನು ಕೊಡೋದಿಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡು ಎಲ್ಲಿ ನೀವು ಸೂಕ್ತವಾದ ಪ್ರದೇಶಗಳಲ್ಲಿದ್ದರೆ ಅಲ್ಲಿ ಮಾಡಿ. ಅದು ಬಿಟ್ಟು ಊರಲ್ಲಿ ಮಾಡ್ತೀನಿ, ಸ್ಕೂಲಲ್ಲಿ ಮಾಡ್ತೀನಿ, ಮಶಾಣದಲ್ಲಿ ಮಾಡ್ತೀನಿ ಅಂದರೆ ತಪ್ಪು ನಿಮ್ಮದು. ನೀವು ಭಾರಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ನಮ್ಮನೆ ಮನವಿ. ನನ್ನ ಹೆಸರು ಹನುಮೇಗೌಡ, ಕೋಲಾರ ಜಿಲ್ಲೆ ಯಲ್ದೂರು ಹೋಬಳಿ ಲಕ್ಷ್ಮೀಸಾಗರ ಗ್ರಾಮ ಮತ್ತು ಶ್ರೀನಿವಾಸಪುರ ತಾಲೂಕು. ಇದೇ ನಮ್ಮ ಲಕ್ಷ್ಮೀಸಾಗರ ಭಾಗದಲ್ಲಿ ಎದುರೂರು ಗ್ರಾಮಕ್ಕೆ ಸೇರಿದಂಥ ಜಮೀನು ಪೂರ್ತಿ ಕೈಗಾರಿಕೆಗೆ KEDBಯಿಂದ ನೋಟಿಫಿಕೇಷನ್ ಮಾಡಿದ್ದಾರೆ. ನೋಟಿಫಿಕೇಷನ್ ಮಾಡುವ ಮೊದಲು ಈಗಿನ ಶಾಸಕರು ಯಾವುದೂ ರೈತರನ್ನ ಒಬ್ಬರನ್ನಾದರೂ ಕರೆದು ಇಲ್ಲಿ ವಿಚಾರಣೆ ಮಾಡಿಲ್ಲ, ಒಂದು ಸಭೆನೂ ಮಾಡಿಲ್ಲ. ಏನೂ ತಿಳ್ಕೊಳ್ಳದೆ ರೈತರ ಅಭಿಪ್ರಾಯನ ಅವರು ನೋಟಿಫಿಕೇಷನ್ ಮಾಡಿ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಆಗದೆ ಮತ್ತು ರೈತರಿಗೆ ಲೋನು ಮತ್ತು ಇತ್ಯಾದಿಗಳಿಗೆ ತೊಂದರೆ ಮಾಡಿ ಸಬ್ ರಿಜಿಸ್ಟ್ರಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ. ಅದರಿಂದ ಈಗ ನಮ್ಮ ರೈತರು ಏನಾಗಿದೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಎದುರೂರು ಭಾಗದ ಪೂರ್ತಿ 1173 ಎಕರೆಯನ್ನು ಏನು ನೋಟಿಫಿಕೇಷನ್ ಮಾಡಿದಾರೋ ಇದರಲ್ಲಿ ಸರಿಸುಮಾರು ಒಂದು 800 ಎಕರೆ ಮಾವು ಇದೆ. ರೇಷ್ಮೆ ಸಹ ಬೆಳೀತಾ ಇದ್ದಾರೆ. ಒಂದು 100-150 ಎಕರೆಯಲ್ಲಿ ರೇಷ್ಮೆ ಬೆಳೆನೂ ತೆಗಿತಾ ಇದ್ದಾರೆ. ಹೈನುಗಾರಿಕೆ ಇದೆ ಮತ್ತು ಪೌಲ್ಟ್ರಿ ಫಾರಮ್ಸ್ ಸಹ ಇದ್ದಾವೆ ಈ ಭೂಮಿಯಲ್ಲಿ. ಈ ಭೂಮಿಯಲ್ಲಿ ಎಲ್ಲ ರೈತರು ನೆಮ್ಮದಿಯಿಂದ ಫಲವತ್ತಾದ ಭೂಮಿ, ಇಲ್ಲಿ ಬೆಳೆನೂ ಸಹ ಫಲವತ್ತಾಗಿ ಬರ್ತಾ ಇದೆ. ಮಾವಿನ ಫಸಲು ವರ್ಷಕ್ಕೊಂದ್ಸತಿ ಮಾರ್ಕೊಂಡು ನಿಮ್ಮದೇ ಜೀವನ ಮಾಡ್ತಾ ಇದ್ದಾರೆ. ಇಂಥ ಭೂಮಿಯನ್ನು ತಗೊಬಂದು KEDBಯಿಂದ ನೋಟಿಫಿಕೇಶನ್ ಮಾಡಿ ಈಗಿನ ಶಾಸಕರು ಆದೇಶ ಮಾಡಿಸಿದ್ದಾರೆ. ಇದು ತುಂಬ ತಪ್ಪು ಕೆಲಸ ಮಾಡಿದ್ದಾರೆ ಅಂತ ಶಾಸಕರು ರೈತರನ್ನು ವಿಚಾರಿಸ್ರಿ. ಇದೇ ನಮ್ಮ ಈ ಭಾಗದಲ್ಲಿ 2-3 ವರ್ಷಕ್ಕೆ ಮೊದಲು KC ವ್ಯಾಲಿ ನೀರು ಬರೋಕ್ಕೆ ಮೊದಲು ನಮ್ಮ ಭೂಮಿಯಲ್ಲಿ 2000 ಅಡಿ ಕೊರೆದ್ರೂ ಕೂಡ ನೀರು ಸಿಗ್ತಿರ್ಲಿಲ್ಲ ಬೋರ್ವೆಲ್ಲಲ್ಲಿ. ಒಬ್ಬ ರೈತ 6, 7, 8, 10 ಬೋರ್ವೆಲ್ ಕೊಡಿಸ್ಬೇಕಾಗಿತ್ತು. ವರ್ಷಕ್ಕೆ ಹೆಚ್ಚು ಕಡಿಮೆ ಒಬ್ಬ ರೈತನು 10 ಲಕ್ಷ ಪೋಲ್ ಆಗ್ತಾ ಇತ್ತು. ಅಷ್ಟು ಸಾಲಗಾರನಾಗ್ತಾ ಇದ್ದ ರೈತ. ಅಷ್ಟೊಂದು ಕಷ್ಟಗಳಲ್ಲಿದ್ದರು. ಅದರ KC ವ್ಯಾಲಿ ನೀರು ಬಂದ ಮೇಲೆ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗಿದೆ. ಈಗ ಎಲ್ಲ 100 ಅಡಿಯಲ್ಲಿ ನೀರು ಬರ್ತಾ ಇದೆ. ಇದುವರೆಗೂ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಒಂದು ಬೋರ್ವೆಲ್ ಸಹ ಗಾಡಿ ಇಲ್ಲ. ಅಷ್ಟೊಂದು ಸಹಾಯ ಆಗಿದೆ KC ವ್ಯಾಲಿ ನೀರು ಕೋಲಾರ ಜಿಲ್ಲೆಗೆ ಬಂದು. ಈಗ ನಮ್ಮ ಕಡೆ ಎಲ್ಲ KC ವ್ಯಾಲಿ ನೀರು ಬಂದು 100 ಅಡಿಯಲ್ಲಿ ಬೋರ್ವೆಲ್ ನೀರು ಬರ್ತಿದೆ. ರೇಷ್ಮೆ ಬೆಳೀತಾ ಇದ್ದಾರೆ. ಹೈನುಗಾರಿಕೆಗೂ ತುಂಬ ಅನುಕೂಲ ಆಗಿದೆ. ರೈತರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಇಂಥದಕ್ಕೆ KEDBಯಿಂದ ಈ ಭಾಗದಲ್ಲಿ ಮಾಡೋದು ಏನು ಸರಿ ಇಲ್ಲ. ಯಾಕೆಂದರೆ ರೈತರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಇದರ ಪಕ್ಕದಲ್ಲೇ ಸರ್ಕಾರಿ ಜಮೀನಿದೆ. ಸರ್ಕಾರಿ ಜಮೀನಲ್ಲಿ ನೀವು ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಯಾವುದೂ ರೈತರು ಅಲ್ಲಿ ಸಹ 650 ಎಕರೆ ಇದೆ. ಅರಕೇರಿ ಗ್ರಾಮಕ್ಕೆ ಸೇರಿದಂಥ ಒಂದು 150 ಎಕರೆ ಇದೆ. ಜಡೇರಿಗೆ ಸೇರಿದಂಥ ಒಂದು 250 ಎಕರೆ ಇದೆ. ಈ ಕಡೆ ಎದುರಿಗೆ ಸೇರಿದಂಥ ಒಂದು 150 ಎಕರೆ ಇದೆ. ಒಟ್ಟು 650 ಎಕರೆ ಜಮೀನಿದೆ. ನೀವು 650 ಎಕರೆ ಜಮೀನಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿ. ಅಲ್ಲಿ ಡೆವಲಪ್ ಆದಮೇಲೆ ಇನ್ನು ರೈತರು ಯಾರಾದರೂ ಕೊಡೋರಿದ್ರೆ ತೆಗೆದುಕೊಂಡು ಸ್ಥಾಪನೆ ಮಾಡಿ, ಒಳ್ಳೇದಾಗುತ್ತೆ. ಆದರೆ ನೀವು ಮಾಡ್ತಾ ಇರೋ ಕೆಲಸ ಏನಂದ್ರೆ ಇವತ್ತು ಈ ಎದುರೂರು ಭಾಗದಲ್ಲಿ ಇರೋದೇ 1450 ಎಕರೆ ಈ ಎದುರೂರು ಗ್ರಾಮಕ್ಕೆ ಸೇರಿರೋದು. ಅದರಲ್ಲೇ ನೀವು 1173 ಎಕರೆ ನೋಟಿಫಿಕೇಶನ್ ಮಾಡಿದ್ರೆ ಉಳಿದಿರೋದು ಕೇವಲ 300 ಎಕರೆ ಜಮೀನು ರೈತರಿಗೆ. ಈ ಗ್ರಾಮಸ್ಥರು ಎದುರೂರು ಗ್ರಾಮಸ್ಥರು ಎಲ್ಲಿ ಹೋಗ್ಬೇಕು? ಊರಲ್ಲಿ ಎಲ್ಲಿ ಓಡಾಡಬಾರ್ದ? ಆ ರೀತಿ ನೀವು ನೋಟಿಫಿಕೇಶನ್ ಮಾಡಿದಿರಲ್ಲ, ನಿಮಗೆ ಸರಿ ಅನ್ಸುತ್ತದೆ ಶಾಸಕರಿಗೆ? ಇದು ನೀವು ಮಾಡಿರೋದು ತುಂಬ ತಪ್ಪು ಕೆಲಸ. ನಿನ್ನ ಮುಂದೆ ಏನೇ ಆಗಲಿ ರೈತರೆಲ್ಲ ಒಗ್ಗಟ್ಟಾಗಿ ಇನ್ನು ಬಂದು ನಿಮ್ಮ ಮನೆ ಮುಂದೆ ಧರಣಿ ಮಾಡಬೇಕಾಗುತ್ತೆ. ನಾವು ಎಲ್ಲ ರೈತರು ಒಗ್ಗಟ್ಟಾಗಿ ಇನ್ನು ಮುಂದೆ ಬಂದು ನಿಮ್ಮ ಮನೆ ಎದುರುಗಡೆನೆ ಧರಣಿ ಮಾಡ್ತೀವಿ.